ಇನ್ನೊಂದು ಪ್ರಶ್ನೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ಪ್ರಶ್ನೆ. ಇದನ್ನು ರಜತ್ ಜೋಶಿ ಅನ್ನೋರು ಕೇಳಿರೋವಂಥದ್ದು. ದುರ್ಯೋಧನ ಒಂದು ಸಂಚಿಕೆಯಲ್ಲಿ ದುರ್ಯೋಧನ ಹೇಳಿದ್ದು ಹೀಗಿದೆ, ಅದು ಸರಿಯೇ ಅಲ್ವೇ ಅನ್ನೋದು, ಸರಿಯೇ ಆಯ್ತಲ್ಲ ಅನ್ನೋದು ಅವ್ರ ಪ್ರಶ್ನೆ. ಏನಂದರೆ ಅವನು ಅಷ್ಟೆಲ್ಲ ದುಷ್ಟನಾಗಿದ್ದರೂ ಕೂಡ ಕೊನೆಯವರೆಗೂ ಸುಖವಾಗಿ ಬದುಕಿ ವೀರಮರಣ ಹೊಂದಿ ಸ್ವರ್ಗ ಸೇರಿದ್ನಲ್ಲ, ಅವನ ಈ ಮಾತಿಗೆ ಕೃಷ್ಣ ಯಾಕೆ ಉತ್ತರಿಸಲಿಲ್ಲ? ಅವರು ಮುಂದುವರೆದು ಹೇಳ್ತಾರೆ, ರಾವಣ ಮೊದಲಾದ ರಾಕ್ಷಸರು ಕೂಡ ಜೀವನ ಪೂರ್ತಿ ದುಷ್ಟರಾಗಿದ್ದರೂ ಕೂಡ ಸುಖವಾಗಿ ಬದುಕಿ ಆರಾಮಾಗಿ ಇದ್ದುಕೊಂಡು ಆಮೇಲೆ ವೀರಮರಣ ಹೊಂದಿ ಆಮೇಲೆ ಸ್ವರ್ಗ ಕೂಡ ಸೇರಿದರು. ಹಾಗಾದರೆ ಲಾಜಿಕ್ ಏನು ಇದ್ರದ್ದು ಅಂತ ನಾವು ಈ ಕಷ್ಟಪಟ್ಟು ಒಳ್ಳೆಯತನ ಮಾಡೋದು, ಪುಣ್ಯ ಗಳಿಸ್ಕೊಳ್ಳೋದಕ್ಕೇನು ಅರ್ಥನೇ ಇಲ್ಲ ಅನ್ನೋದು ಅರ್ಥನೂ ಬರುತ್ತೆ ಅಂತ ಅನಿಸುತ್ತೇನೆ ಇದರಲ್ಲಿ. ಅಂದರೆ ದುಷ್ಟನಾಗಿದ್ದು ಕೂಡ ಕೇವಲ ವೀರಮರಣ ಬಂದ ತಕ್ಷಣ ನೀವು ಸ್ವರ್ಗಕ್ಕೆ ಹೋಗ್ತೀಯ ಅಂತಂದರೆ ಲಾಸ್ಟ್ ಒಂದು ಮಾಡಿಬಿಟ್ರೆ ಒಂದು ನಿಮಗೆ ಯುದ್ಧದಲ್ಲಿ ಸತ್ತರೆ ಉಳಿದ ಎಲ್ಲ ಬಾರಾಖೂನ್ ಮಾಫಿ ಅನ್ನೋ ಥರ ಆಯ್ತಲ್ಲ ಅನ್ನೋದು ಪ್ರಶ್ನೆ ಅಂತ ಅನಿಸುತ್ತೆ. ಇದು ಹೊರಗಡೆ ಇದು ತುಂಬ ಇದೆ. ಈ ಕೊನೆಯಲ್ಲಿ ಮಹಾಭಾರತ ಮುಗಿಯುವಾಗ ದುರ್ಯೋಧನ ಸ್ವರ್ಗದಲ್ಲಿ ಕಾಣಿಸ್ಕೊಳ್ತಾನೆ, ಅವನಿಗೆ ಈ ಸ್ವರ್ಗ ಸಿಕ್ಕಿದೆ ಅನ್ನೋದನ್ನು ಇಟ್ಟುಕೊಂಡು ಈ ಥರದ್ದೆಲ್ಲ ವ್ಯಾಖ್ಯಾನಗಳು. ಅಂದರೆ ಮಹಾಭಾರತವೇ ಹೇಳುತ್ತೆ, ಕಥಾಭಾಗ ಬಂದಾಗ ಮಾತಾಡೋಣ, ಅದನ್ನು ನಾವು ಹೇಳೋದಿದೆ. ಸ್ವರ್ಗ ಸಿಕ್ತು ಅಂತ ಅಂದರೆ ಅದು ಅಂತಿಮ ಏನೂ ಅಲ್ಲ. ಸ್ವರ್ಗ ಸಿಕ್ತು ಅಂತ ಅಂದರೆ ಮಾಡಿದ ಪುಣ್ಯವನ್ನು ಅನುಭವಿಸೋದ ಜಾಗ ಅದು. ಪುಣ್ಯ ಮಾಡಿದರೆ ಒಂದಿಷ್ಟು ಸುಖ ಸಿಗತ್ತೆ, ಸೌಕರ್ಯ ಸಿಗತ್ತೆ, ಅದಷ್ಟು ಸ್ವರ್ಗದಲ್ಲಿ ಅವ್ರಿಗೆ ಸಿಗತ್ತೆ. ಅದು ಶಾಶ್ವತ ಅಲ್ಲ ಅದು ಅಂತ. ಆ ಪುಣ್ಯ ಕಳೆದ ಮೇಲೆ ಮತ್ತೆ ದುರ್ಯೋಧನ ಹುಟ್ಟಲೇಬೇಕು ಅಥವಾ ನರಕಕ್ಕೆ ಹೋಗಲೇಬೇಕು. ನರಕ ಅಥವಾ ಅಲ್ಲ, ನರಕ ಇದ್ದೇ ಇದೆ. ಓಕೆ ಓಕೆ. ಪುಣ್ಯ ಮಾಡದ ಸ್ವರ್ಗಕ್ಕೆ ಹೋದ, ಮಾಡಿದ ಪಾಪಗಳಿದೆಯಲ್ಲ ಅದಕ್ಕೆ ನರಕ ಇದ್ದೇ ಇದೆ. ಅದು ಸ್ಪಷ್ಟವಾಗಿ ಬರುತ್ತೆ ಮಹಾಭಾರತದಲ್ಲೇ. ಕೊನೆಗೆ ಯಾವುದು ಕಡಿಮೆ ಇದೆಯೋ ಅದನ್ನು ಮೊದಲು ಅನುಭವಿಸೋದು ಅಂತ ಲೆಕ್ಕ ಅಂತೆ. ಮನುಷ್ಯ ಪಾಪ ಪುಣ್ಯ ಎರಡೂ ಮಾಡ್ತಾನೆ. ಪ್ರತಿ ಮನುಷ್ಯನು ಪಾಪ ಪುಣ್ಯ ಎರಡೂ ಮಾಡ್ತಾನೆ. ಎಂತಹ ದುಷ್ಟನೂ ಕೂಡ ಏನೂ ಪುಣ್ಯ ಮಾಡದೆ ಸಾಯಲ್ಲ. ಏನೋ ಒಂದು ಒಳ್ಳೆ ಕೆಲಸ ಆಗಿರುತ್ತೆ, ಏನೋ ಒಂದು ಒಳ್ಳೆ ಕೆಲಸ ಆಗಿರುತ್ತೆ. ಪುಣ್ಯ ಅಂದರೆ ಅದೇ ಅಲ್ವಾ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸಿಗೋ ಫಲ ಅಂತ. ಏನು ಒಳ್ಳೆ ಕೆಲಸ ಮಾಡದೆ ಇರೋಕ್ಕೆ ಹೆಂಗೆ ಸಾಧ್ಯ ಒಬ್ಬ ಮನುಷ್ಯ? ಗಡಿಯಾರ ನಿಂತರೂ ಕೂಡ 2 ಸಲ ಟೈಮ್ ಸರಿಯಾಗಿ ತೋರಿಸುತ್ತಲ್ಲ, ಹಾಗೆ ಅನ್ವಾಂಟೆಡ್ ಆಗಿ ಕೂಡ ನಾವು ಹಾಗೆ ಆಗುತ್ತೆ. ನಾವು ಬೇಡ ಅಂದರೂ ಕೂಡ ಒಳ್ಳೆ ಕೆಲಸ ನಮ್ಮಿಂದ ಕೆಲವೊಂದ್ಸಲ ಹಾಗೆ ಆಗುತ್ತೆ. ಅಂದರೆ ನಮ್ಮ ಇಂಟೆನ್ಷನ್ ಇರಲ್ಲ, ಅದು ಆಗಿರುವಂಥ ಸಾಧ್ಯತೆಗಳಿದೆ. ಸರ್ ಅವನು ಯಾರಿಗೂ ಸಂಬಳ ಕೊಡ್ತಾ ಇದ್ದಾನೆ, ಸಾಕ್ತಾ ಇದ್ದಾನೆ, ಅವ್ರ ಜೀವನ ನಡೀತಾ ಇದೆಯಪ್ಪ, ಪುಣ್ಯದ ಕೆಲಸ ಆಯಿತು ಅಲ್ಲಿ ಅಂತ. ಏನಾದರೂ ಪುಣ್ಯದ ಕೆಲಸ ಆಗಿರುತ್ತೆ. ನೀನು ದುಷ್ಟನಾಗಿದ್ದೆ ಅನ್ನೋ ಕಾರಣಕ್ಕಾಗಿ, ನ್ಯಾಯ ಯಾವುದು? ದುಷ್ಟನಾಗಿದ್ದೆ ಅನ್ನೋ ಕಾರಣಕ್ಕಾಗಿ ನಿನ್ನ ಒಳ್ಳೆಯ ಕೆಲಸ ಎಲ್ಲ ನಿಷ್ಫಲ ಅಂತ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಪುಣ್ಯ ಪಾಪ ಎರಡನ್ನೂ ಅನುಭವಿಸಬೇಕು. ಯಾವುದು ಕಡಿಮೆ ಇರುತ್ತೋ ಅದು ಮೊದಲು ಅನುಭವಿಸಬೇಕು. ಪಾಂಡವರೆಲ್ಲ ನರಕಕ್ಕೆ ಹೋಗಿದ್ರು, ಯುಧಿಷ್ಠಿರನು ನರಕ ನೋಡ್ದ, ನರಕ ದರ್ಶನ ಆಯಿತು. ಎಷ್ಟೊತ್ತು ಅಂದರೆ ಕ್ಷಣ ಅಂತ ಹೇಳ್ತಾರೆ. ಯುಧಿಷ್ಠಿರ ನೋಡುವಷ್ಟು ಹೊತ್ತು ಮಾತ್ರ ಅವ್ರು ನರಕದಲ್ಲಿದ್ದರು. ಯುಧಿಷ್ಠಿರನು ನೋಡ್ದ, ಅವ್ರದ್ದು ಪಾಪ ಕಳೀತು, ಅಷ್ಟೇ ಪಾಪ ಇದ್ದಿದ್ದವ್ರದ್ದೆಲ್ಲ. ಕರ್ಣನೂ ಸೇರಿಸಿ, ಕರ್ಣನೂ ಸೇರ್ತಾನೆ ಅದಕ್ಕೆ, ಅಷ್ಟೇ ಇರ್ತಾನೆ. ಹೌದು, ಅಷ್ಟೇ ನರಕ ಮುಗಿದು ಅವರು ಮತ್ತೆ ಸ್ವರ್ಗಕ್ಕೆ ಬರ್ತಾರೆ. ಯಾಕೆ ಅಂದರೆ ಪಾಪ ಕಳೆದೋಯ್ತು ಅಷ್ಟೇ ಹೊತ್ತಲ್ಲಿ, ಮತ್ತೆ ಇನ್ನಷ್ಟು ಪುಣ್ಯ ಅವರಿಗೆ ಸ್ವರ್ಗದಲ್ಲಿ. ದುರ್ಯೋಧನನದ್ದು ಪುಣ್ಯ ಕಡಿಮೆ ಇದೆ, ಅದಕ್ಕೆ ಮೊದಲು ಸ್ವರ್ಗ ಸಿಕ್ಕಿದೆ ಅವನಿಗೆ. ಅದು ಮುಗಿಸಿ ಅವನು ಮತ್ತೆ ಅಲ್ಲಿಗೆ ಹೋಗೋನಿದ್ದಾನೆ ನರಕಕ್ಕೆ. ಅದಾದ ಮೇಲೆ ಮತ್ತೆ ಹುಟ್ಟುತ್ತಾನೆ ಅವನು ಹುಟ್ಟುತ್ತಾನೆ, ಈ ಪುಣ್ಯವಂತರು ಹುಟ್ಟುತ್ತಾರೆ. ಪುಣ್ಯವಂತರು ಹುಟ್ಟಿದರೆ ಇವರು ಅನುಕೂಲವಾಗಿ ಹುಟ್ಟುತ್ತಾರೆ, ಅವನು ಪ್ರತಿಕೂಲವಾಗಿ ಹುಟ್ಟುತ್ತಾನೆ. ಹಾಗಾಗಿ ದುರ್ಯೋಧನ ಹೇಳಿದ ಮಾತಿದೆಯಲ್ಲ, ನಾನು ಭಾಳ ಸುಖವಾಗಿದ್ದೆ, ಎಲ್ಲ ಅನುಭವಿಸಿದೆ, ನಿಮಗೇನು ಸಿಕ್ತು ಅಂದರೆ ಅವರಿಗೆ ಅದು ಸಿಕ್ಕಿದೆ, ಅವರಿಗೆ ಮುಂದಿದೆ ಇನ್ನು ಬದುಕು. ಇದೊಂದೇ ಜನ್ಮ ಅಂತ ಅಂದುಕೊಂಡು ನೋಡಿದಾಗ ಇದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಜನ್ಮ ಇದೆ, ಇನ್ನು ಮುಂದಿದೆ, ಅಲ್ಲಿ ಏನೋ ಒಂದು ಆಗತ್ತೆ ಅಂತ ಅನ್ನೋದಿದೆಯಲ್ಲ, ಅದು ಒಳ್ಳೆ ಕೆಲಸ ಮಾಡಿಸುತ್ತೆ. ಈಗ ನಾಸ್ತಿಕ ದರ್ಶನ ಇದೆ, ನಾಸ್ತಿಕರ ಇದು ಚಾರ್ವಾಕ ಅಂತ. ಅವನು ಹೇಳ್ತಾನೆ, ಋಣಂಕೃತ್ವ ಘೃತಂ ಪಿಬೇತ್ ಭಸ್ಮಿ ಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಸಾಲ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡ್ತಿ? ಸಾಲ ತೀರಿಸ್ಬೇಕು ಅಂತಿಲ್ಲ ನೀನು, ಸಾಲ ಮಾಡ್ತಾ ಹೋಗು. ಏನು ಒಂದಿನ ಸತ್ತೋಗ್ತೀಯ, ನಿನ್ನ ದೇಹ ಸುಟ್ಟ ಮೇಲೆ ನೀನು ವಾಪಸ್ ಬರೋದು ಅಂತ ಏನೂ ಇಲ್ಲ. ಸಾಲ ಮಾಡಿದ್ರೆ ಸಮಸ್ಯೆ ಯಾಕೆ ನಿನಗೆ? ಸಾಲ ಮಾಡಿ ಸಿಕ್ಕಾಕೊಳ್ಬಾರ್ದು ಅಂತ ಹೇಳ್ತಾನೆ ಅವನು ಚಾರ್ವಾಕ. ಹಾಗೆ ಅಲ್ವಾ? ಈಗ ಮುಂದೇನೂ ಇಲ್ಲ, ಮುಂದಿನ ಒಂದು ಜನ್ಮ ಇಲ್ಲ, ಏನೂ ಇಲ್ಲ ಅಂದರೆ ನೀನು ಈ ಜನ್ಮದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು, ಸಿಕ್ಕಾಕೊಳ್ಬಾರ್ದು ಅಷ್ಟೇ. ಸಿಕ್ಕಾಕ್ಕೊಂಡ್ರೆ ಜೈಲಿಗೆ ಹಾಕ್ತಾರೆ. ಸಿಕ್ಕಾಕ್ಕೊಳ್ಬೇಡ, ಜಾಣತನದಿಂದ ಮಾಡ್ಕೊಂಡು ಏನು ಬೇಕಿದ್ರೂ ಮಾಡ್ಕೋ ಅನ್ನೋದಿದೆಯಲ್ಲ, ಅಷ್ಟೇ ಅಂದ್ಕೊಂಡಾಗ ಇದು ಸಮಸ್ಯೆ. ದುರ್ಯೋಧನ ಹೇಳಿದಷ್ಟರದ್ದೇ ಮಾತು, ಇಲ್ಲಿದಷ್ಟೇ ಕತೆ ಹೇಳ್ದ ಅವನು. ಮುಂದಿನ ಕತೆ, ಮುಂದೆ ಸುದೀರ್ಘ ಕಾಲ ನರಕದಲ್ಲಿರಬೇಕು, ಮತ್ತೆ ಹುಟ್ಟಿ ಬರಬೇಕು ಅಂತ ಇದೆಯಲ್ಲ, ಅದು ಬಂದಾಗ ಯಾಕೆ ಒಳ್ಳೆತನ ಬೇಕು ಅನ್ನೋದು ಗೊತ್ತಾಗತ್ತೆ ಅದರಲ್ಲಿ. ಒಂದು ಇನ್ನೊಂದು,
ತನ್ನ ಅಹಂಕಾರವನ್ನು ತೃಪ್ತಿಪಡಿಸಿಕೊಳ್ಳುವ ಮಾತು. ಪೆಟ್ಟು ಬಿದ್ದಿದೆ, ಸಾಯ್ತಾ ಇದ್ದಾನೆ, ಆದರೆ ತನ್ನ ಅಹಂಕಾರವನ್ನು ತೃಪ್ತಿಪಡಿಸ್ಕೊಳ್ಳೋದು, ಏನಾಗಿಲ್ಲ ಬಿಡು ನನಗೆ ಅನ್ನೋದು ಒಂದು, ಅದು ಮಾತು ಅವನದ್ದು. ಅವನಿಗೆ ಉತ್ತರ ಕೊಡೋದಕ್ಕೆ ಅವನದೇನು ಅದ್ಭುತ ಜಿಜ್ಞಾಸೆ ಅಲ್ಲ ಅದು. ಕೃಷ್ಣ ಯಾಕೆ ಉತ್ತರ ಕೊಡಲಿಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡೋ ವಿಷಯವೇ ಅಲ್ಲ ಅದು. ಯಾಕೆ ಅಂದರೆ ಏನು ಅನುಭವಿಸಿದ್ದಿ ಇಷ್ಟು ದಿನ ಅಂತ ಕೇಳಿದರೆ ಅವನು ಏನೂ ಅನುಭವಿಸಿಲ್ಲ ಅನ್ನೋದೇ ವಾಸ್ತವ. ಬಹಳ ಸುಖವಾಗಿದ್ದ ದುರ್ಯೋಧನ ಅಂತ ಹೇಳಿದ್ಯಾರು? ಅವನೇ ಹೇಳ್ಕೊಂಡಿದ್ದಾನೆ. ಒಂದು ದಿನನೂ ಸುಖವಾಗಿ ನಿದ್ದೆ ಮಾಡಿಲ್ಲ ಅವನು. ಸುಖ ಯಾವುದು, ನೆಮ್ಮದಿ ಯಾವುದು? ಪಾಂಡವರು ಅವನಷ್ಟು ಕಷ್ಟಪಟ್ಟಿಲ್ಲ, ಹೊರಗಡೆ ಕಷ್ಟಪಟ್ಟಿದ್ದಾರೆ. ನೆಮ್ಮದಿ ಕಳ್ಕೊಂಡೇ ಇಲ್ಲ ಅವರು, ಖುಷಿ ಖುಷಿಯಾಗೇ ಇದ್ದಾರೆ ಅವರು. ಆಮೇಲೆ ಇಷ್ಟಾಗಿಯೂ 12 ವರ್ಷ 13 ವರ್ಷ ಅಲ್ವಾ ಅವರು ವನವಾಸಕ್ಕೆ ಹೋಗಿದ್ದು. ಮೊದಲೊಂದು 4-5 ವರ್ಷ ಕಾಡಲ್ಲಿದ್ದರೇನೋ, ಯಾವಾಗ ಅರಗಿನ ಮನೆಯ ಇದಾದ ಮೇಲೆ. ಯುದ್ಧ ನಡೆಯುವಾಗ ಯುಧಿಷ್ಠಿರನಿಗೆ ಒಂದು 85 ವರ್ಷ. 85 ವರ್ಷದಲ್ಲಿ ಎಷ್ಟು ವರ್ಷ ಅವರು ಹೊರಗಡೆ ಹಂಗಿದ್ದಿದ್ದು? ಒಂದು 25 ವರ್ಷ. ಇನ್ನು ಉಳಿದಷ್ಟು ವರ್ಷಗಳು ಅವರು ಸುಖವಾಗೇ ಇದ್ದಾರೆ, ವಿದ್ಯಾಭ್ಯಾಸ ಮಾಡಿದ್ದಾರೆ, ಒಳ್ಳೆ ಹೆಸರಿದೆ, ರಾಜರಾಗಿದ್ದರು, ಸಂಪತ್ತಿದೆ, ಒಳ್ಳೆ ಗೆಳೆಯರಿದ್ದಾರೆ, ಆತ್ಮೀಯರಿದ್ದಾರೆ. ಪಾಂಡವರು ಇಡೀ ಬದುಕು ಕಷ್ಟಪಟ್ಟರು ಅನ್ನೋದೆಲ್ಲ ನಾವು ಮಾತಾಡ್ಕೊಳ್ತಾ ಇರೋದು. ಮುಂದೆ ಇಡೀ ಬದುಕು ಕಷ್ಟಪಟ್ಟಿಲ್ಲ ಪಾಂಡವರು. ಅದಕ್ಕಿಂತ ಹೆಚ್ಚು ಅರಮನೆಯಲ್ಲೇ ಇದ್ದರು, ಸುಖ ಇಲ್ಲದೆ ಇದ್ದವನು ದುರ್ಯೋಧನನೇ. ಅರಮನೆಯಲ್ಲಿ ಇದ್ದರೂ ಕೂಡ ಅರಮನೆಯಲ್ಲಿ ಇದ್ದರೂ ಕೂಡ ಯಾಕೆಂದರೆ ಅವ್ರು ಬೆಳೀತಾರೆ ಅಂತ ಅಂದ್ಕೊಂಡು ಆ ಅಸೂಯೆಯಲ್ಲಿ ಇದ್ದಿದ್ದನ್ನು ಅನುಭವಿಸ್ದೇನೆ ಕೂತಿದ್ದ ಅಂತ. ಹಾಗಾಗಿ ಅವನು ಇಲ್ಲಿ ಕೂಡ ಈಗ ಈ ಜನ್ಮಾಂತರ ಅಂತ ತಗೊಂಡಾಗಲೂ ಅವನಿಗೆ ಲಾಭ ಆಗಿಲ್ಲ ಇದರಿಂದ, ಹೀಗೆ ಬದುಕಿದ್ರಿಂದ. ಇದಿಷ್ಟನ್ನೇ ತಗೊಂಡ್ರು, ಈ ಜನ್ಮ ಅಂತ ತಗೊಂಡ್ರು, ಈ ಜನ್ಮದಲ್ಲಿ ಅವನಿಗಿಂತ ಪಾಂಡವರೇ ಸುಖವಾಗಿದ್ದು ನೆಮ್ಮದಿಯಿಂದ ಅಂತ. ಸುಖ ಬೇರೆ, ನೆಮ್ಮದಿ ಬೇರೆ. ಸುಖ ಅಂತಂದರೆ ನಾವು ಸೌಕರ್ಯವನ್ನು ಇಟ್ಕೊಳ್ಳೋಣ. ಸೌಕರ್ಯ ಬೇರೆ, ನೆಮ್ಮದಿ ಬೇರೆ. ಸುಖ ಬೇಡ ಶಬ್ದ. ಸೌಕರ್ಯ ಬೇರೆ, ನೆಮ್ಮದಿ ಬೇರೆ. ದುರ್ಯೋಧನನಿಗೆ ಸೌಕರ್ಯ ಇತ್ತು, ಪಾಂಡವರಿಗೆ ದುರ್ಯೋಧನನಿಗೆ ಇದ್ದಷ್ಟು ಸೌಕರ್ಯ ಇಡೀ ಬದುಕಿನಲ್ಲಿ ಇಲ್ಲ. ದುರ್ಯೋಧನನಿಗೆ ಒಂದು ದಿವಸವೂ ಸೌಕರ್ಯ ತಪ್ಪಲಿಲ್ಲ. ಸೌಕರ್ಯಗಳು ನೆಮ್ಮದಿ ಕೊಡ್ತಾವಾ ಅಂತ ಕೇಳಿದರೆ ನಮ್ಮ ಬದುಕಿನ ಉದಾಹರಣೆಗಳೇ ಇವೆ. ಸೌಕರ್ಯ ಇದ್ದವನೆಲ್ಲ ಚೆನ್ನಾಗೇನಿಲ್ಲ ಈ ಜಗತ್ತಲ್ಲಿ. ಸೌಕರ್ಯ ಇದ್ದವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಸೌಕರ್ಯ ಇದ್ದವನು ಒದ್ದಾಡ್ತಾನೆ, ಅವನ ಕಷ್ಟ ನೋಡೋಕ್ಕಾಗಲ್ಲ. ನಾವೇ ಅಷ್ಟೆಲ್ಲ ಇಲ್ಲದೆ ಇರೋರೇ ಸುಖವಾಗಿದ್ದೀವಿ. ಮಿಲಿಯನ್ ಗಟ್ಟಲೆ ಹಣ ಇಲ್ಲದೆ ಇದ್ದವರು, ದೊಡ್ಡ ಅಧಿಕಾರ ಇಲ್ಲದೆ ಇರೋರು ನಾವೇ ಸುಖವಾಗಿದ್ದೀವಿ ಅಂತ ಎಷ್ಟೋ ಸಲ ಅನಿಸುತ್ತೆ. ಯಾಕೆಂದರೆ ನೆಮ್ಮದಿ ಇದೆ ಅಂತ. ಸೌಕರ್ಯ ಬೇರೆ, ನೆಮ್ಮದಿ ಬೇರೆ. ದುರ್ಯೋಧನನ ಬದುಕಿನಲ್ಲಿದ್ದು ಸೌಕರ್ಯ, ಪಾಂಡವರ ಬದುಕಿನಲ್ಲಿದ್ದು ನೆಮ್ಮದಿ. ಹಾಗಾಗಿ ದುರ್ಯೋಧನನ ಈ ಮಾತುಗಳು ಅದೇ ಜಟ್ಟಿ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ಕೊಂಡಷ್ಟೇ, ಒಣ ಬಡಾಯಿ ಅಂತ ಹೇಳಿ. ಜೊತೆಗೆ ಇನ್ನೊಂದು ಅಂದರೆ ಈಗ ನೋಡಿ, ಅಂದರೆ ಇದಾದಮೇಲೆ ಅಂದರೆ ದುರ್ಯೋಧನ ಇಲ್ಲಿ ಸತ್ತು ಹೋಗ್ತಾನೆ ಈ ಒಂದು ಯುದ್ಧದ ಕೊನೆಯಲ್ಲಿ. ಆದರೆ ಪಾಂಡವರು ಮತ್ತೆ ರಾಜ್ಯಭಾರ ಮಾಡ್ತಾರೆ 27 ವರ್ಷಗಳ ಕಾಲ ಅಲ್ಲ ಸರ್? 36 ವರ್ಷ ಮಾಡ್ತಾರೆ. 36 ವರ್ಷಗಳ ಕಾಲ ಅವ್ರು ರಾಜ್ಯಭಾರ ಮಾಡ್ತಾರೆ. ಅಂದ್ರೆ ಅವ್ರು ಸುಖವಾಗಿ ಇದ್ರು ಅಲ್ವಾ? ಸೌಕರ್ಯಗಳು ಸಿಕ್ಕು ಅವ್ರಿಗೆ, ಎಲ್ಲವೂ ಸಿಕ್ಕು ಆ ಟೈಮ್. ಆ 36 ವರ್ಷವನ್ನು ದುರ್ಯೋಧನನಿಗೆ ಮೈನಸ್ ಮಾಡಲೇಬೇಕು ನಾವು. ಯಾಕೆ ಅಂದರೆ ಇದೇ ಏಜ್ ಅಲ್ವಾ, ಒಂದೇ ಇದು. ಆ 36 ವರ್ಷ ದುರ್ಯೋಧನ ಇಲ್ಲಿ ಬದುಕಿಲ್ಲ. ಆ 36 ವರ್ಷವೇ ಪಾಂಡವರು ಕಷ್ಟಪಟ್ಟಿದ್ದು ಒಟ್ಟು ಅವ್ರ ಬದುಕಿನಲ್ಲಿ. 13 ವರ್ಷ ಒಂದ್ಸಲ ಕಾಡಲ್ಲಿ, ಅರಗಿನ ಅರಮನೆಯಿಂದ ಹೋದ ಕಾಡು, ಹಳೆ ಇದ್ರ ಕಾಡು ಎಲ್ಲ ಸೇರಿದರೆ ಅವ್ರ ಬದುಕಿನಲ್ಲಿ ಒಂದು 30-35 ವರ್ಷ ಅವ್ರು ಕಾಡಲ್ಲಿ ಕಳೆದಿರ್ಬೋದು. ಅಂದರೆ ದುರ್ಯೋಧನ ಎಷ್ಟು ವರ್ಷ ಅರಮನೆಯಲ್ಲಿ ಬದುಕಿದಾನೋ ಅಷ್ಟು ವರ್ಷ ಪಾಂಡವರು ಅರಮನೆಯಲ್ಲೇ ಬದುಕಿದ್ದಾರೆ ಅಂತ.